ಮಿಸ್ಟರ್ ಚೆನ್ನಕೇಶ್ವರ ರೆಡ್ಡಿ, ಈ ಪ್ರಾಪರ್ಟಿ ನಂದು. ಎಲ್ಲ ಜಾಗ ಖಾಲಿ ಮಾಡಿಲ್ಲ ಅಂದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ಮಿಸ್ಟರ್ ಚೆನ್ನಕೇಶ್ವರ ರೆಡ್ಡಿ, ನಿನಗೆ ಹೇಳ್ತಾ ಇರೋದು ಹೇಳಿದ ಅರ್ಥ ಆಗ್ತಾ ಇಲ್ವಾ? ಡಾಕ್ಯುಮೆಂಟ್ಸ್ ಬೇಕಾದ್ರೆ ಚೆಕ್ ಮಾಡ್ಕೋ. ಕೋರ್ಟ್ ಇಂದ ಆರ್ಡರ್ ಬಂದಿದೆ, ನೀವೆಲ್ಲ ಜಾಗ ಖಾಲಿ ಮಾಡ್ತಾ ಇರ್ಬೇಕು. ಚೆನ್ನಕೇಶ್ವರ ರೆಡ್ಡಿ, ನಿನಗೆ ಕಡೆ ಹೇಳ್ತಾ ಇರೋದು. ನಮ್ಮ ಮಣ್ಣನ್ಗೆ ನೀರ್ ಹಾಕ್ತೀನೋ? ರೆಡ್ಡಿ, ಚಂದ್ರಕೇಶವ ರೆಡ್ಡಿ ಅಂದ್ರೆ తెలుసు కదా, ರಿಯಲ್ ಎಸ್ಟೇಟ್ ಡಾನ್. ಅವ್ರ ಕಣ್ಣಿಗೆ ಚೆನ್ನಾಗಿರೋ ಮಾಲು ಸಿಕ್ತು ಅಂದ್ರೆ ಆಸೆ ತೀರಿಸ್ಕೊಳ್ಳೋವರೆಗೂ ಬಿಡೋದಿಲ್ಲ. ಅಂತಾದ್ರಲ್ಲಿ ಇಷ್ಟ ಆಗಿದ್ ಲ್ಯಾಂಡ್ ಸಿಕ್ತು ಅಂದ್ರೆ ಬಿಲ್ಡಿಂಗ್ ಕಟ್ದೆ ಬಿಡ್ತಾರ. ಲ್ಯಾಂಡ್ ಮಾಫಿಯಾ ನಡೀತಿರೋದೆ ನಮ್ಮ ಅಣ್ಣನಿಂದ. ಅವ್ರ ಎದುರುಗಡೆ ಎಲ್ಲ ಮಿನಿಸ್ಟ್ರುಗಳು ತಲೆ ಬಗ್ಗಿಸ್ತಾರೆ. ರಿಯಲ್ ಎಸ್ಟೇಟ್ಗೆ ನಮ್ಮಣ್ಣ ಸೂರ್ಯ ಕಣೋ, ಸೂರ್ಯ. ಅವ್ರು ಯಾವತ್ತಿದ್ರು ಉರಿತಾ ಇರ್ತಾರೆ. ಅಂತಾದ್ರಲ್ಲಿ ಯಾವನೊಬ್ಬ ಬಚ್ಚ ಬಂದ್ಬಿಟ್ಟು ಅವ್ರ ಮಕ್ಕಕ್ಕೆ ಜಗ್ ನೀರ್ ಹಾಕ್ತು ಅಂತ ಹೇಳಿದ್ರೆ ನಮ್ಮಣ್ಣ ಏನು ಆರೋಗ್ತಾರ? ಎಕರೆಗಟ್ಲೆ ಜಾಗ ನುಂಗಿ ಎಣ್ಣೆ ಕುಡ್ದಿದ್ದೀವಿ. ಅಂತಾದ್ರಲ್ಲಿ ಯಾವ್ದೋ ಒಂದು ಚಿಕ್ಕ ಲಂಡು ಬೆಜ್ಜನ್ನ ಆಟಾಡಿಸ್ತಾ ಇತ್ತು. ಬೇಲಿ ಹಾಕಿದ್ವಿ ನೋಡು, ಯಾವನು ಬಂದು ಕಿತ್ಕೊಳಕ್ಕಾಗಿಲ್ಲ ಕಣೋ. ಇಡೀ ಪೊಲೀಸ್ ಡಿಪಾರ್ಟ್ಮೆಂಟನ್ನೇ ಅಣ್ಣ ಅವ್ರ ಹೆಸರು ಬರ್ಸ್ಕೊಬಿಟ್ಟಿದ್ದಾರೆ ಕಣೋ. ಎಂತ ಡೀಲ್ ಇದ್ರು ತಿಂದು ಬಾಯಿ ಒರ್ಸ್ಕೊಳ್ಳೋದ್ರೊಳಗಡೆ ಮುಗ್ದೋಗ್ಬಿಟ್ಟಿರುತ್ತೆ ಕಣೋ. ಏಯ್ ಬಲರಾಮ, ಈ ರಂಗಾರೆಡ್ಡಿ ಸಾರಿ ಒಂದು ಜಾಗದ ಮೇಲೆ ಕಣ್ಣು ಏಸ್ತು ಅಂತ ಹೇಳಿದ್ರೆ ಅದು ಧಕ್ಕೆವರೆಗೂ ಬಿಡೋದಿಲ್ಲ ಕಣೋ. ఇప్పుడు చూడు, ఈ పెద్ద అపార్ట్మెంట్ మాదిరా, మాది మాది మా అన్నది. ಏನು ಕಂಪ್ಲೇಂಟಾ? ಏಯ್, ಕಂಪ್ಲೇಂಟ್ ಕೊಟ್ಟಿರೋನ್ ಕತೆ ಇಷ್ಟೊತ್ತಿಗೆ ಮುಗ್ದೋಗ್ಬಿಟ್ಟಿರುತ್ತೆ. ಅವನ್ ಕತೆ ಮುಗಿಸೋದ್ರ ಜೊತೆಗೆ ಕತ್ತರಿಸಿ ಪಾರ್ಸಲ್ ಮಾಡ್ಕೊಂಡು ಗೋಣಿ ಚಿಂದಲ್ಲಿ ತಗೊಂಡ್ ಬರ್ತಾ ಇದ್ದಾರೆ ಕಣೋ. ಪಾರ್ಸಲ್ ಮಾಡ್ಕೊಂಡು ಬರ್ತಾ ಇದ್ದಾರೋ. ಆಮೇಲೆ ಕಾಲ್ ಮಾಡ್ತೀನಿ. ಏಯ್, ತೆಗಿರೋ 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 ತೆಗಿರೋ, ಬೇಗ ತೆಗಿರೋ. ಏನೋ ಮಾಡ್ತಾ ಇದ್ದೀರಾ? ತೆಗಿರೋ 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 ತೆಗಿಯೋ. ಏಯ್, ಬಿಚ್ಚಿರೋ. ಏಯ್, ಇವನ್ ಯಾರೋ ಪಿಳ್ಳೆ, ಇವನ್ ಯಾಕೋ ಕರ್ಕೊಂಡ್ ಬಂದ್ರಿ? ಅವನೆಲ್ಲೋ? ಬಿಚ್ರೋ ಬಿಚ್ರೋ, ಒಂದ್ ಬಾಯಿ ಏನೋ ಮಾತಾಡ್ಬೇಕು ಅಂತ ಒತ್ತಾಡ್ತಾ ಇದ್ದಾನೆ. ನನ್ ಮಕ್ಳ ಯಾರೋ ನೀವು ನನ್ನೇ ತಕೊಂಡ್ ಬಂದಿದ್ದೀರಾ? ಅವನ್ ಎಷ್ಟು ಹುಡುಕಿದ್ರು ಸಿಕ್ಲಿಲ್ಲ ಅಣ್ಣ. ಅವನ ಜೊತೆ ಯಾವಾಗ್ಲೂ ಇವನೇ ಅಂತ ತಿರುಗಾಡೋದು. ಅದಕ್ಕೆ ಈ ನನ್ ಮಗನ್ ಎತ್ತಾಕ ಬಂದೆ.
ನಾನ್ ಯಾರು ನಮ್ಮ ಅಪ್ಪ ಯಾರು ಅಂತ ಗೊತ್ತಾ? ಯಾರೋ ನಿಮ್ಮಪ್ಪ? ನಮ್ಮ ಅಪ್ಪ ಕಾರ್ಪೆಂಟ್ರು ಗೊತ್ತಾ? ಹೇಳಿ ಮಳೆ ಹೊಡ್ಸ್ಬಿಡ್ತೀನಿ. ಕಾರ್ಪೆಂಟರ್ನ ಕಾರ್ಪೆಂಟ್ ರೇಂಜ್ ಅಲ್ಲಿ ಇಟ್ಟಿದ್ಯಾ? ಹಾಕೋ ತಲೆ ಮೇಲೆ ಅವನ್ಗೆ. ಅಯ್ಯಯ್ಯಪ್ಪ ಹೆಂಗೈತೆ ಏಟು? ಅದಿರ್ಲಿ, ನನ್ನ ಯಾಕೆ ತಕೊಂಬಂದಿದ್ದೀರಾ? ಎಲ್ಲೋ ಆ ನಿಮ್ಮಣ್ಣ ಜುಟ್ಟು. ಅವನು ಜುಟ್ಟು ಅಲ್ಲ, ಕರೆಂಟು. ಅಷ್ಟಕ್ಕೂ ಇಲ್ಲಿ ಯಾರಿಗಾದ್ರೂ ಹೊಡಿಬೇಕಾಗಿತ್ತಾ? ಹೊಡಿಸ್ಕೊಳಕಲ್ವೋ ಅವ್ನು ಗೊತ್ತೇಕೆ? ಹುಲಿ ಹುಲ್ ತಿಂದಿರ್ಬೋದು. ನಮ್ಮ ಮಾಮು ಇಬ್ಬರಿಗೂ ವಾದ್ಯನೇ ತಿಂದಿಲ್ಲ. ಅವನ್ ಕೊಡ ಒಂದೊಂದೇಟು ಹೈ ವೋಲ್ಟೇಜ್ ಕರೆಂಟು. ಸುಮ್ಮನೆ ರಿಸ್ಕ್ ಆಗಿ ತೊಳ್ತೀರಾ? ಅಯ್ಯೋ, ನಿನ್ನ ತೊಡೆಷ್ಟು ಸೈಜ್ ಇಲ್ಲ. ಬೇಜಾನ್ ಮಾತಾಡ್ತಿದ್ಯೇನೋ? ಕೊಡ ಮೊಬೈಲು, ಕರ್ಸೋ ನಿಮ್ ಮಾಮೂನ. ಇವತ್ ಯಾರು ಅಂತ ನೋಡೇ ಬಿಡ್ತೀನಿ ನಾನು. ಡಯಲ್ ಮಾಡು ಬೇಗ ಬೇಗ ಬೇಗ. ಹಲೋ ಮಾಮು, ಎಲ್ಲಿದ್ಯಾ ನೀನು? ಇಲ್ಲಿ ನೀನ್ ಸಿಕ್ಕಿಲ್ಲ ಅಂತ ನನ್ನನ್ನೇ ತಕೊಂಬಂದಿದ್ದಾರೆ. ಯಾರೋ ಗೊತ್ತಿಲ್ಲ, ನೀನ್ ಬಂದ್ರೇನೆ ಅಂತೆ ಬಿಡೋದು. ಕೊಡ ಇಲ್ಲಿ, ಕೊಡ ಇಲ್ಲಿ. ಇನ್ 10 ನಿಮಿಷದಲ್ಲಿ 10 ನಿಮಿಷದಲ್ಲಿ ಕೋಟೆ ಬಿಲ್ಡಿಂಗ್ ಹತ್ರ ಬಂದಿಲ್ಲ ಅಂತ ಹೇಳಿದ್ರೆ ನಿನ್ ಬಗ್ಗೆ ಬೇಜಾನ್ ಬಿಲ್ಡಪ್ ಕೊಡ್ತಾ ಇರೋ ಈ ಚೋಟು ಮೆಣಸಿನ್ಕಾಯಿ ನಾಲ್ಗೆನ ಕಟ್ ಮಾಡ್ಬಿಡ್ತೀನಿ. ಬಾ, ಬರ್ತೀನಿ. ಮೂಳೆ ಮುರ್ಸ್ಕೊಳ್ಳೇಬೇಕು, ಮಾಂಜ ತಿನ್ಲೇಬೇಕು ಅನ್ನೋರು ಇಲ್ಲೇ ಇರಿ. ಯಾಕಪ್ಪ ಸುಮ್ನೆ ಮೈಕೈ ನೋವು ಅನ್ಕೊಳ್ಳೋರೆಲ್ಲ ಓಡೋಗ್ಬಿಡಿ. ಆಮೇಲೆ ಮೊದ್ಲೇ ಯಾಕೆ ಹೇಳಿಲ್ಲ ಅಂತ ನನ್ ಮೇಲೆ ಬೇಜಾರ್ ಗೀಜಾರ್ ಮಾಡ್ಕೊಂಬೇಡಿ, ಸರಿನಾ? ಎಷ್ಟ ಮಾತಾಡ್ತೀಯ? ಬಿಟ್ಟಷ್ಟು ಬಿಲ್ಡಪ್ ಕೊಡ್ತಾ ಇದ್ಯಾ?